ನಮಸ್ಕಾರ. ಅಡುಗೆ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅವರೆಕಾಳು ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ: ಶುಂಠಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು ಹಾಗೂ ಹಸಿಮೆಣಸಿನ್ಕಾಯಿ. ನೆಕ್ಸ್ಟ್ ನಾವು ಅರ್ಧ ಬೌಲಷ್ಟು ಅವರೆಕಾಳು ತಗೋಬೇಕಾಗತ್ತೆ. ಇದನ್ನೆಲ್ಲ ನಾವು ರುಬ್ಕೋಬೇಕಾಗತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ಅದಕ್ಕೆ ಉತ್ತರ ಚಿಕ್ಕವರ ದೇಹದಲ್ಲಿ. ಇವಾಗ ಇದನ್ನು ರುಬ್ಕೊಳ್ಳೋಣ. ರುಬ್ಬಿರೋ ಮಸಾಲ ರೆಡಿ ಆಗಿದೆ. ಇಲ್ಲಿ ನಾವು ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಈ ರುಬ್ಬಿರೋ ಮಸಾಲೆಗೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಕರಿಬೇವು ಸೊಪ್ಪು, ಕೊತ್ತಂಬರಿ, ಪುದೀನ, ಪಾಲಕ್ ಸೊಪ್ಪು ಹಾಗೂ ಸಬ್ಬಕ್ಕಿ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಈ ಮಿಶ್ರಣಕ್ಕೆ ಹಾಕೋಬೇಕಾಗುತ್ತೆ. ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಹಾಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಬ್ಲೆಂಡ್ ಆಗೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ನೆಕ್ಸ್ಟ್ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಇದು ಶಾಲೋ ಫ್ರೈ ಆಗಿರೋದ್ರಿಂದ ಪ್ಯಾನಿಗೆ ಸ್ವಲ್ಪ ಹಾಕ್ಕೊಂಡ್ರು ಸಾಕಾಗುತ್ತೆ. ಇಲ್ಲಿ ನಿಮಗೆ ಇಷ್ಟವಾದಂಥ ಶೇಪನ್ನು ಕೊಟ್ಕೋಬೋದು. ಯಾಕಂದರೆ ಇದು ಕಟ್ಲೆಟ್ ಆಗಿರೋ ಕಾರಣ ನಿಮ್ಗೆ ಇಷ್ಟ ಬಂದಿರೋ ಶೇಪನ್ನ ನೀವು ಕೊಟ್ಕೊಳ್ಳಿ. ನಾನಿಲ್ಲಿ ನನಗಿಷ್ಟ ಆಗೋ ಕೆಲವು ಆಕಾರಗಳನ್ನು ಕೊಟ್ಟಿದ್ದೀನಿ. ನಾವು ಪ್ರತಿ ಬಾರಿ ಪ್ರಶ್ನೆ ಕೇಳೋ ಹಾಗೆ ಈ ಸತಿನೂ ಒಂದು ಪ್ರಶ್ನೆ ತಂದಿದ್ದೀವಿ. ಪ್ರಶ್ನೆ ಅನ್ನೋದಕ್ಕಿಂತ ಇದು ಒಗಟಾಗಿರುತ್ತೆ. ನೋಡೋಣ ಈ ಒಗಟೆಲ್ಲ ಯಾರಿಗೆ ಬಿಡ್ಸಕ್ಕೆ ಸಾಧ್ಯ ಆಗುತ್ತೆ ಅಂತ. ಆ ಒಗಟೇನೆಂದರೆ, ಸಾವಿರಾರು ಹಕ್ಕಿಗಳು ಒಂದೇ ಬಾರಿಗೆ ನೀರಿಗಿಳಿಯುತ್ತದೆ. ಏನು ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬೋಂಡಕ್ಕೆ ಬೇಕಾಗುವಷ್ಟು ಎಣ್ಣೆ ಏನು ಬೇಕಾಗೋದಿಲ್ಲ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು. ನೀವು ಆಕಾರ ಕೊಡಬೇಕಾದ್ರೆ ದಪ್ಪಕ್ಕೆ ತಟ್ಕೋಬೇಡಿ, ಆದಷ್ಟು ತೆಳ್ಳಗೆ ತಟ್ಕೊಳ್ಳಿ. ಇದರಿಂದ ನಮಗೆ ಕ್ರಿಸ್ಪಿನೆಸ್ ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಬೇಗನೂ ಆಗುತ್ತೆ. ಟಿಶ್ಯೂ ಹಾಕ್ಕೊಂಡಿರೋ ಅಂಥ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊತಾ ಇದ್ದೀವಿ. ಯಾಕಂದರೆ ಅದರ ಎಣ್ಣೆ ಆದಷ್ಟು ಟಿಶ್ಯೂಗೆ ಇಳ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನಾವು ಟಿಶ್ಯೂ ಯೂಸ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರ ಆಯಿಲ್ ಹೇಗೆ ಅಬ್ಸರ್ವ್ ಮಾಡಿದೆ ಅಂತ. ಅವರೆಕಾಳು ಸೀಸನ್ ಮುಗಿಯೋ ಅಷ್ಟರಲ್ಲಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.